ಗೈಸ್, ಒಂದು ಇಂಪಾರ್ಟೆಂಟ್ ವಿಷಯನ ತಿಳ್ಕೊಂಡೆ. ಓ ಮೈ ಗಾಡ್ ಅನ್ನಿಸ್ತು. ಸೊ ನಿಮಗೂ ಆ ವಿಷಯ ತಿಳಿಸ್ಬೇಕು ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ನಿಮ್ಮ ಬಗ್ಗೆ ಕುತೂಹಲ ಇದ್ರೆ ಪಾಸ್ಟ್ ಜನ್ಮದ ಬಗ್ಗೆ, ಪುನರ್ಜನ್ಮದ ಬಗ್ಗೆ, ಆ್ಯಂಡ್ ನಿಮಗೆ ಯಾಕೆ ಕೆಲವೊಂದು ಭಯ ಆಗುತ್ತೆ, ಕೆಲವೊಂದು ಯಾಕೆ ಇಷ್ಟ ಆಗುತ್ತೆ, ಏನಕ್ಕೆ ನಿಮ್ಮ ಒಂದು ಕ್ಯಾರೆಕ್ಟರ್ ಈ ಥರ ಇದೆ, ಸೊ ಇದೆಲ್ಲ ನಿಮಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇಲ್ಲಿ 7 ಸೈನ್ಸ್ಗಳನ್ನ ನಾನು ಹೇಳ್ತೀನಿ. ಸೊ ರೀಬರ್ತ್ ಬಗ್ಗೆ ಆ್ಯಂಡ್ ಪುನರ್ಜನ್ಮ, ಸೊ ರೀಇನ್ಕಾರ್ನೇಷನ್ ಅಂತಾರಲ್ಲ, ಸೊ ಇದ್ರ ಬಗ್ಗೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋದು ಪುನರ್ಜನ್ಮದ ಐಡಿಯಾ ಏನು. ಸೊ ನಮ್ಮ ಸೋಲ್ ತುಂಬ ಜನ್ಮಗಳನ್ನ ಅನುಭವಿಸಿ ಬಂದಿರುತ್ತೆ, ಬಟ್ ಬೇರೆ ಬೇರೆ ಬಾಡಿಯಲ್ಲಿ, ಕರೆಕ್ಟ್. ಬಟ್ ಸೋಲ್ ಒಂದೇನೆ ಅಲ್ವಾ. ಇದು ನಮ್ಮೆಲ್ಲರ ನಂಬಿಕೆ ಆ್ಯಂಡ್ ಸ್ಪಿರಿಚುವಲ್ ಟ್ರೆಡಿಷನ್ ಕೂಡ ಇದನ್ನ ಒಪ್ಪುತ್ತೆ. ಆ್ಯಂಡ್ ನಾವು ತಿಳ್ಕೊಂಬಂದಿರೋದು ಕೂಡ ಇದೇನೆ, ಕರೆಕ್ಟ್ ಅಲ್ವಾ. ಆ್ಯಂಡ್ ಮೇ ಬಿ ನಿಮಗೆ ಅನ್ನಿಸ್ಬೋದು, ನಂದೇನು ಪುನರ್ಜನ್ಮ ಅಲ್ಲ, ನನಗೇನ ಯಾವ ಸೈನ್ಸ್ಗಳು ಗೊತ್ತಾಗಿಲ್ಲ, ಯಾವುದು ಏನೋ ಅನುಭವಗಳು ಗೊತ್ತಾಗಿಲ್ಲ ನನಗೆ ಅಂತ ನೀವು ಅನ್ಕೋತಿರ್ಬೋದು. ಬಟ್ ಈ ವಿಡಿಯೋ ನೋಡಿ. ಸೊ ಇದರಲ್ಲಿ ಹೇಳಿರುವಂಥ 7 ಎಕ್ಸ್ಪೀರಿಯನ್ಸಸ್ಗಳಲ್ಲಿ ಒಂದಾದ್ರೂ ನಿಮಗೆ ಆಗೇ ಆಗಿರುತ್ತೆ. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಪಾಸ್ಟ್ ಲೈಫಲ್ಲಿ. ಸೊ ನಿಮಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿ ಕಾಡಿತ್ತು ಅಥವಾ ಏನು ಮಾಡಿತ್ತು, ನಿಮಗೆ ಯಾಕೆ ಬಂದಿತ್ತು, ಸೊ ಅದ್ರ ಕಾರಣ ಇವಾಗ ನನಗೆ ಹಿಂಗಾಗ್ತಿದೆ ಅನ್ನೋದು ನೀವು ತಿಳ್ಕೊಬಹುದು. ಓಕೆನಾ. ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಕೆಲವೊಬ್ರಿಗೆ ಏನು ಅನ್ನಿಸ್ತಿರುತ್ತೆ, ಓ ನನಗೆ ಯಾಕೆ ಹಿಂಗಾಗ್ತಿದೆ, ನಾನು ಯಾಕೆ ಈ ಥರ ಅಲ್ವಾ. ಕೆಲವೊಬ್ರಿಗೆ ಸ್ಪಿರಿಚುವಲ್ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಇನ್ನು ಕೆಲವೊಬ್ರು ಒಬ್ಬರೇ ಇರಬೇಕು ಅಂತ ಅನ್ನಿಸ್ತಿರುತ್ತೆ. ಕೆಲವೊಂದ್ಸತಿ ತುಂಬ ಚೆನ್ನಾಗಿ ಫ್ರೆಂಡ್ಸ್ ಜೊತೆ, ಜನಗಳ ಜೊತೆ ಇರುತ್ತೆ, ಇನ್ನೊಂದ್ಸತಿ ಅವ್ರ ಪಾಡಿಗೆ ಅವ್ರು ಇರಬೇಕು ಅನ್ನಿಸ್ತಿರುತ್ತೆ. ತುಂಬ ಟ್ರೈಟ್ಸ್ ಇರುತ್ತಲ್ವಾ. ಸೊ ಏನಕ್ಕೆ ನಾನು ಈ ಥರ ಒಂಥರ ಸ್ವಲ್ಪ ಬೇರೆ ಥರ ಇದ್ದೀನಲ್ಲ ಆ ಥರ ಅನ್ಸೋರು ಇರ್ತೀರ ಅಲ್ವಾ. ಸೊ ಈ ವಿಡಿಯೋನ ನೋಡೋದು ನಿಮಗೆ ಗೊತ್ತಾಗುತ್ತೆ ನೀವು ಯಾಕೆ ಆ ಥರ ಇದ್ದೀರಾ ಅಂತ. ಓಕೆನಾ. ಆ್ಯಂಡ್ ಆಲ್ಸೋ ಈ ವಿಡಿಯೋ ಆದಮೇಲೆ ನೀವು ಮೇ ಬಿ ನಿಮ್ಮನ್ನ ನೀವು ನೋಡ್ಕೊಳ್ಳೋ ರೀತಿ, ಜೀವನನ ನೋಡ್ಕೊಳ್ಳೋ ರೀತಿ ಅಥವಾ ಅನುಭವಿಸೋ ರೀತಿ ಕೂಡ ಚೇಂಜ್ ಆಗಬಹುದು. ತುಂಬ ಜನಕ್ಕೆ ಅನ್ಸಿರ್ತಿರುತ್ತೆ ಅವ್ರು ಮುಂಚೆ ಹುಟ್ಟಿದ್ರು ಅಂತ, ಕೆಲವೊಂದು ಮೆಮೊರೀಸ್ಗಳು ಬರ್ತಿರುತ್ತೆ, ಬಟ್ ಸ್ಟಿಲ್ ಕಂಪ್ಲೀಟಾಗಿ ಕ್ಲಾರಿಟಿ ಇರೋದಿಲ್ಲ. ಆ ಮೆಮೊರೀಸಲ್ಲಿ ಒಂದು ಕಂಪ್ಲೀಟ್ ಪಿಕ್ಚರ್ ಬರ್ತಿರೋದಿಲ್ಲ. ಬಟ್ ಅವ್ರಿಗೆ ಫೀಲ್ ಆಗುತ್ತೆ, ಓಕೆ ನಾನು ಹಿಂದೆ ಯಾವಾಗಲೂ ಇದನ್ನ ಅನುಭವಿಸಿದ್ದೆ, ಹುಟ್ಟಿದ್ದೆ ಅನ್ನೋ ರೀತಿ. ಸೊ ಅದು ಆ್ಯಕ್ಚುಲಿ ನಿಜ ಆಗಿರುತ್ತೆ. ಓಕೆನಾ. ಆ್ಯಂಡ್ ನಿಮಗೆ ಬರ್ತಿರುವಂತಹ ಒಂಥರ ಬ್ಲರಿ ವಿಷನ್ಸ್ ಆಗಿರ್ಬೋದು, ಮೆಮೊರೀಸ್ ಆಗಿರ್ಬೋದು, ಅದು ನಿಮ್ಮ ಪಾಸ್ಟ್ ಲೈಫಿನ ಎಕ್ಸ್ಪೀರಿಯನ್ಸಸ್ ಸೋಲ್ ನೆನ್ಪಿಟ್ಕೊಂಡಿರುತ್ತೆ. ಓಕೆನಾ. ಸೊ ಅದರಿಂದ ನಿಮಗೆ ಆ ಥರ ಅನುಭವ ಆಗ್ತಾ ಇರುತ್ತೆ. ಬಟ್ ಡೆಫಿನೆಟ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸೈನ್ಸ್ಗಳಿರುತ್ತೆ ನಾವು ರೀಇನ್ಕಾರ್ಟೆಡ್ ಸೋಲಾ ರೈಟ್ ಅಂತ ತಿಳ್ಕೊಳ್ಳೋದಕ್ಕೆ. ಆ್ಯಂಡ್ ಆಲ್ಸೋ ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಕೂಡ ಇರುತ್ತೆ. ಸೊ ಇದರಿಂದ ನಾವು ಕನ್ಫರ್ಮ್ ಮಾಡ್ಕೋಬಹುದು, ದಿಸ್ ಈಸ್ ಮೈ ಪುನರ್ಜನ್ಮ, ರೀಇನ್ಕಾರ್ನೇಟೆಡ್ ಸೋಲ್ ಅಂತ. ಅರ್ಥ ಆಗ್ತಿದ್ಯಾ. ಸೊ ಹಾಗಿದ್ರೆ ಬನ್ನಿ ಆ 7 ಸೈನ್ಸ್ಗಳು ಯಾವುದು ಅಂತ ನೋಡೋಣ. ಸೊ ಮೊದಲನೇದು ಯಾವುದು ಅಂತ ಅಂದರೆ, ನಿಮಗೆ ಈ ಥರ ಅನುಭವ ಆಗಿರ್ಬೋದಲ್ಲ, ಕೆಲವೊಂದನ್ನು ಕಂಡ್ರೆ ಭಯ, ಒಂಥರ ಫೋಬಿಯಾ ಇರಬಹುದು. ಕೆಲವೊಂದಂದ್ರೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಅಂದರೆ ಒಬ್ಬೊಬ್ರಿಗೆ ನೀರಂದರೆ ಭಯ ಆಗ್ತಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಹೈಟ್ಸ್ ಅಂದರೆ ಫೋಬಿಯಾ ಇರುತ್ತೆ, ರೈಟ್. ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ಕತ್ಲೆ ಅಂದರೆ ಭಯ, ಒಂಥರ ಒಬ್ಬರೇ ಇರೋಕ್ಕಾಗಲ್ಲ. ಸೊ ಇದೆಲ್ಲ ಏನಕ್ಕಾಗುತ್ತೆ. ನೀವು ಇದಕ್ಕೆ ಮುಂಚೆ ಅದು ರಿಲೇಟೆಡ್ ಏನೋ ಒಂದು ಅನುಭವಿಸಿದ್ರೆ ಓಕೆ, ಅದರಿಂದ ಹಿಂಗೆ ಭಯ ಪಡ್ತಿದ್ದಾರೆ, ಇದಕ್ಕೆ ಮುಂಚೆ ಈ ಥರ ಒಂದು ಇನ್ಸಿಡೆಂಟ್ ನಡೆದಿತ್ತು ಅವ್ರ ಲೈಫಲ್ಲಿ ಅಂತ ಹೇಳ್ಬೋದು. ಆದರೆ ನಿಮ್ಗೆ ಯಾವ ಇನ್ಸಿಡೆಂಟು ಅದು ರಿಲೇಟೆಡ್ ನಡೆದೇ ಇಲ್ಲ, ಬಟ್ ಸ್ಟಿಲ್ ನಿಮಗೆ ಭಯ ಇದೆ. ಸೊ ಅದು ಹೇಗೆ ಭಯ ಬಂತು, ಹಾಗಿದ್ರೆ ಹೇಗೆ ಅದು ಸ್ಟಾರ್ಟ್ ಆಯಿತು ನಿಮಗೆ ಅಲ್ವಾ. ಯಾವ್ದ್ರ ಬಗ್ಗೆ ಏನಾದ್ರು ಭಯ ಇರಬೇಕು, ನಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಅದರಿಂದ ಅಲ್ವಾ. ಸೊ ನಿಮ್ಗೆ ಏನೇ ಎಕ್ಸ್ಪೀರಿಯನ್ಸ್ ಇಲ್ದಲೆ ಹೇಗೆ ಅದ್ರ ಬಗ್ಗೆ ಭಯ ಬರ್ತಾ ಇದೆ, ಯಾಕೆ ಬೇರೆಯವ್ರಿಗೆ ಅದ್ರ ಬಗ್ಗೆ ಭಯ ಇಲ್ಲ, ನಿಮಗೆ ಮಾತ್ರ ಯಾಕಿದೆ. ತುಂಬ ಜನ ಇದ್ದಾರೆ, ನೀರಿಗೆ ಎದುರುಕೊಳ್ಳೋರು ಇದ್ದಾರೆ, ಬೆಂಕಿಗೆ ಎದುರುಕೊಳ್ಳೋರು ಇದ್ದಾರೆ, ಕತ್ಲೆಗೆ ಎದುರುಕೊಳ್ಳೋರು ಇದ್ದಾರೆ, ಆ್ಯಂಡ್ ಹೈಟ್ಸ್ಗೂ ಕೂಡ ಎದುರುಕೊಳ್ಳೋರು ಇದ್ದಾರೆ, ಕರೆಕ್ಟಾ. ಸೊ ದಿಸ್ ಇಸ್ ಬಿಕಾಸ್ ಪಾಸ್ಟ್ ಲೈಫಿಂದ ಬಂದಿರುವಂಥ ಎಕ್ಸ್ಪೀರಿಯನ್ಸ್ ಇದು. ಮೇ ಬಿ ನೀವು ನೀರಲ್ಲಿ ಮುಳುಗಿರ್ಬೋದು ಹಿಂದೆ, ಅಥವಾ ಡೆತ್ ಕೂಡ ಆಗಿರ್ಬೋದು ಅದರಿಂದ.
ಓಕೆನಾ. ಸೊ ಕತ್ಲೆನಲ್ಲಿ ಅಂದ್ರೆ ಯಾರೋ ನಿಮ್ಮನ್ನ ಕೂಡಾಕಿ ತುಂಬಾ ಟಾರ್ಚರ್ ಕೊಟ್ಟಿರೋವಂಥದ್ದು ಇರ್ಬೋದು, ಅಥವಾ ಇನ್ನೇನೋ ಇನ್ಸಿಡೆಂಟ್ ನಡೆದಿರುವಂಥದ್ದು ಇರಬಹುದು. ಸೊ ಇದೆಲ್ಲ ಪಾಸ್ಟ್ ಲೈಫಲ್ಲಿ ನಡೆದಿರುವಂತಹ ಒಂದು ಭಯಂಕರವಾದಂತಹ ಎಕ್ಸ್ಪೀರಿಯನ್ಸ್ಗಳು ಸೋಲ್ ನೆನ್ಪಿಟ್ಕೊಂಡಿರುತ್ತೆ. ಸೊ ಅದು ಈ ಜನ್ಮದಲ್ಲಿ ನಿಮ್ಮ ಬಾಡಿನಲ್ಲಿ ಆ ಸೋಲ್ ಮತ್ತೆ ಪುನರ್ಜನ್ಮ ಪಡೆದಿರುತ್ತೆ. ಸೊ ಅದರಿಂದ ನಿಮಗೆ ಈ ರೀತಿ ಎಕ್ಸ್ಪೀರಿಯನ್ಸಸ್ಗಳು ಆಗ್ತಾ ಇರುತ್ತೆ. ಸೊ ಇದು ಫ್ರಮ್ ಯುವರ್ ಪಾಸ್ಟ್ ಲೈಫ್. ಓಕೆ, ಇದು ಮೊದಲನೇ ಸೈನ್. ಓಕೆ, ಸೊ ಹಾಗಿದ್ರೆ ಎರಡನೇ ಸೈನ್ ಏನು? ಎರಡನೇ ಸೈನ್ ದೇಜಾವು ಎಕ್ಸ್ಪೀರಿಯನ್ಸ್. ಗೊತ್ತಿರುತ್ತೆ ಅಲ್ವಾ ನಿಮಗೆ? ಲೈಕ್ ಯಾವುದೋ ಒಂದು ಪ್ಲೇಸಿಗೆ ಇದೇ ಫಸ್ಟ್ ಟೈಮ್ ಹೋಗಿರ್ತೀರಾ, ಅಥವಾ ಯಾವುದೋ ಒಂದು ಪರ್ಸನ್ನ ಇದೇ ಫಸ್ಟ್ ಟೈಮ್ ಮೀಟ್ ಆಗಿರ್ತೀರಾ ಅಥವಾ ನೋಡಿರ್ತೀರಾ. ಮೇ ಬಿ ಅವ್ರು ತುಂಬಾ ಇಷ್ಟ ಆಗ್ಬಿಡ್ತಾರೆ, ಅಥವಾ ಈ ಪ್ಲೇಸಿಗೆ ಮುಂಚೆ ಬಂದಿದ್ನಲ್ಲ, ಏನೋ ಒಂಥರ ಫೀಲಿಂಗ್, ಓಕೆ ಇದ್ರ ಜೊತೆ ಏನೋ ಒಂದು ಕನೆಕ್ಷನ್ ಇದೆ, ನನಗೆ ಗೊತ್ತು, ಇದು ಒಂಥರ ಖುಷಿ ಕೊಡುವಂಥದ್ದು. ಈಗ ಖುಷಿಯಾದದ್ದು ನಡೆದಿದ್ರೆ ನಿಮ್ಗೆ ಅಲ್ಲಿ ಆ ಪ್ಲೇಸ್ ಒಂಥರ ಖುಷಿ ಕೊಡುತ್ತೆ ನಿಮ್ಗೆ ಅಲ್ಲಿ ಹೋದಾಗ. ಅದೇ ಏನಾದ್ರು ಭಯಂಕರವಾಗಿರುವಂಥದ್ದು ಏನಾದ್ರು ನಿಮ್ ಹಿಂದಿನ ಜನ್ಮದಲ್ಲಿ ನಡೆದಿದ್ರೆ ಏನೋ ಒಂಥರ ಸ್ಕೇರಿ ತರ, ಒಂಥರ ಭಯ ತರ ಅನ್ಸುತ್ತೆ. ಆ ಪ್ಲೇಸ್ ಅಂದ್ರೆ ಆಗ ಬರಲ್ಲ ನಿಮ್ಗೆ, ಒಂಥರ ಅನಿಸ್ತಿರುತ್ತೆ. ಸೊ ಈ ದೇಜಾವು ಎಕ್ಸ್ಪೀರಿಯನ್ಸಸ್ ಅಲ್ಲಿ ತುಂಬಾ ಸಲ ನಾರ್ಮಲ್ ಡೇ ಲೈಫಲ್ಲೂ ಕೂಡ ಈಗ ಏನೋ ಒಂದು, ಈಗ ಯಾರೋ ಒಬ್ರು ಹಿಂಗೆ ಹೋಗ್ತಾರೆ ಅನ್ಕೊಳ್ಳಿ, ನಿಮ್ಗೆ ಅನ್ಸುತ್ತೆ ಇವ್ರು ಈಗ ತಾನೇ ಹಂಗೆ ಹೋಗಿದ್ರಲ್ಲ, ಮತ್ತೆ ಯಾಕೆ ವಾಪಸ್ ಹೋಗ್ತಿದಾರಲ್ಲ, ಮತ್ತೆ ಅದೇ ಥರ ಬರ್ತಿದಾರಲ್ಲ ಅಂತ ಅನ್ಸಿರುತ್ತಲ್ವಾ. ಅಥವಾ ಯಾವುದೋ ಒಂದು ಅಂಗಡಿಗೆ ಹೋಗಿ ಬರೋದು, ಇನ್ನೇನಾಯ್ತು ಇದಕ್ಕೆ ಈಗ ತಾನೇ ಹೋಗಿ ಬಂದಂಗೆ ಇತ್ತಲ್ಲ, ಈ ರೀತಿ ಅನ್ಸುತ್ತಲ್ವಾ. ಸೊ ಅದೇ ದೇಜಾವು ಎಕ್ಸ್ಪೀರಿಯನ್ಸ್. ಸೊ ನಿಮ್ಮ ಪಾಸ್ಟ್ ಲೈಫಲ್ಲಿ ಓಕೆ, ಸೊ ಈ ಎಕ್ಸ್ಪೀರಿಯನ್ಸಸ್ಗಳು ಆಗಿರುತ್ತೆ ನಿಮಗೆ. ಆ ಪ್ಲೇಸ್ ನಿಮಗೆ ಗೊತ್ತಿರುತ್ತೆ, ಆ ಪ್ಲೇಸಲ್ಲಿ ಏನೋ ನಡೆದಿರುತ್ತೆ, ಓಕೆನಾ. ಸೊ ಆ ಪರ್ಸನ್ ನಿಮಗೆ ಗೊತ್ತಿರ್ತಾರೆ, ಹಾಗಾಗಿ ಎಲ್ಲೋ ನೋಡಿದ್ದೀನಿ, ಈ ಪ್ಲೇಸಿಗೆ ಹೋಗಿದ್ದೀನಿ ಅನ್ನೋ ಫೀಲ್ ಬರುತ್ತೆ. ಅಥವಾ ಈ ಒಂದು ಸಿಚುಯೇಷನ್ ಅಥವಾ ಯಾವುದೊಂದು ಇನ್ಸಿಡೆಂಟ್ ನಡೆದಿದೆ ಅಂತ ನಿಮಗೆ ಅನ್ಸುತ್ತೆ, ಈಗ ತಾನೇ ನಡೆದಿತ್ತಲ್ಲ ಅಂತ, ಓಕೆನಾ. ಸೊ ದ್ಯಾಟ್ ಈಸ್ ವಾಟ್ ದೇಜಾವು. ಸೊ ದಿಸ್ ಇಸ್ ಆಲ್ಸೋ ಲೈಕ್ ಪುನರ್ಜನ್ಮದಿಂದ ನಿಮಗೆ ಆ ರೀತಿ ಆಗಿದೆ, ಬಟ್ ನಿಮ್ಮ ಸೋಲ್ ಹಿಂದಿನ ಜನ್ಮದಲ್ಲಿ ಅದನ್ನ ಅನುಭವಿಸಿರುತ್ತೆ, ಆ ವ್ಯಕ್ತಿನ ನೋಡಿರುತ್ತೆ, ಆ ಪ್ಲೇಸಲ್ಲಿ ಇರುತ್ತದು. ಸೊ ಹಾಗಾಗಿ ನಿಮ್ಗೆ ಆ ಥರ ಫೀಲ್ ಆಗುತ್ತೆ. ಕೆಲವೊಂದು ಪ್ಲೇಸಸ್ ಇರುತ್ತಲ್ಲ ನಿಮಗೆ ತುಂಬಾ ಇಷ್ಟ ಅನಿಸ್ತಿರುತ್ತದು. ಸೊ ಈ ರೀತಿ. ಓಕೆ, ನೆಕ್ಸ್ಟ್ ಒನ್ ಓಲ್ಡ್ ಸೋಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿಗೆನೆ ತುಂಬಾ ದೊಡ್ಡವ್ರ ತರ ಬುದ್ಧಿ ಇರುತ್ತೆ, ಓಕೆನಾ. ಅಂಡ್ ಇದೆಲ್ಲ ಹೆಂಗ್ ಗೊತ್ತಾಯ್ತಪ್ಪ ಅಂತ ಅನ್ನಿಸ್ಬಿಡುತ್ತೆ. ಓಕೆ, ಅಂಡ್ ಆಲ್ಸೋ ಜನ ಏನು, ಹೇಗೆ ಜಗತ್ತು ಅನ್ನೋದು ಗೊತ್ತಾಗಿರುತ್ತೆ ನಿಮ್ಗೆ. ಅಂಡ್ ನೀವು ಜನಗಳನ್ನ, ಪ್ರಪಂಚನ ನೋಡೋ ದೃಷ್ಟಿ ಕೂಡ ಎಲ್ಲರಿಗಿಂತ ವಿಭಿನ್ನವಾಗಿರುತ್ತೆ, ಓಕೆನಾ. ಸೊ ಅಂದ್ರೆ ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ಡ್, ತುಂಬ ಬುದ್ಧಿ ಹೇಳೋರ ಥರ, ನಿಮ್ಗಿಂತ ದೊಡ್ಡವ್ರಿಗೂ ಸಹ ಬುದ್ಧಿ ಹೇಳೋ ಅಷ್ಟು, ಅಂದರೆ ಬುದ್ಧಿ ಹೇಳೋದನ್ನ ಅದು ವ್ಯಾಲಿಡ್ ಇರುತ್ತೆ ನೀವು ಹೇಳೋದು, ಅವರು ಕೂಡ ಕರೆಕ್ಟ್ ಅಲ್ವಾ ಅಂತ ಅನ್ಕೋಬೇಕು. ಸೊ ಆ ರೀತಿ ಆಗಿರುತ್ತೆ. ಸೊ ಇದಿದ್ದಾಗ ಏನಂದರೆ ನೀವು ಓಲ್ಡ್ ಸೋಲ್ ಅಂತ, ಈ ಓಲ್ಡ್ ಸೋಲ್ ಎಕ್ಸ್ಪೀರಿಯನ್ಸಸ್ ನಿಮ್ಗಿನ್ನೂ ಬಂದಿದೆ ಅಂತ ಅಂದರೆ ಅಂತಹ ಸಿಚುಯೇಷನ್ ನೀವು ಫೇಸ್ ಮಾಡಿದ್ದೀರಾ, ನಿಮ್ಮ ಆತ್ಮ ನೆನ್ಪಿಟ್ಕೊಂಡಿದೆ ಅದನ್ನು. ಸೊ ಅದರಿಂದ ಕಲ್ತಿರೋ ಬುದ್ಧಿ ಕೂಡ ನೆನಪಿದೆ. ಸೊ ಹಾಗಾಗಿ ಈ ಜನ್ಮದಲ್ಲಿ ಯಾರಾದ್ರೂ ಅನುಭವಿಸ್ಬೇಕಾದ್ರೆ ನಿಮಗೆ ಅದು ಗೊತ್ತಿದೆ, ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀರಾ, ಅಥವಾ ಈ ಸಿಚುಯೇಷನ್ ಈ ಥರ ಆಗ್ಬೋದು, ನೆಕ್ಸ್ಟ್ ಇದರಿಂದ ಹುಷಾರಾಗಿರು ಅಂತ ನೀವು ಹೇಳ್ಬೋದು. ಸೊ ಈ ರೀತಿ ಒಂದು ಅನುಭವಗಳು ನೀವು ಫೇಸ್ ಮಾಡಿರ್ತೀರಾ, ಓಕೆನಾ. ಸೊ ಇದು ಓಲ್ಡ್ ಸೋಲ್ ಎಕ್ಸ್ಪೀರಿಯನ್ಸ್ ಅಥವಾ ಮೆಮೊರಿ ಅಂತ ಹೇಳ್ತೀವಿ. ಇದು ಕೂಡ ಪುನರ್ಜನ್ಮದ ಸಂಕೇತ, ಓಕೆನಾ. ಇದು 3ನೇ ಸಂಕೇತ. ಸೊ ಹಾಗಿದ್ರೆ 4ನೇ ಸಂಕೇತ ಯಾವುದು ಅಂತ ನೋಡೋಣ. 4ನೇದೇನು ಅಂದ್ರೆ ನೀವೆಲ್ಲರೂ ಕೆಲವೊಂದು ಟ್ಯಾಲೆಂಟ್ ಜೊತೆ ಬಂದಿರ್ತೀರಾ ಹುಟ್ಟಾಗಿಂದಾನೆ ಅಲ್ವಾ. ಕೆಲವೊಬ್ರು ತುಂಬಾ ಚೆನ್ನಾಗಿ ಹಾಡಾಡ್ತಾರೆ. ಈಗ ಎಷ್ಟು ಜನನ ಹಾಡಾಡೋರ್ನ ಗುರುತಿಸಿ ಟಿವಿಗೆಲ್ಲ ಕರ್ಕೊಂಡು ಬಂದು ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದಾರಲ್ವಾ. ಸೊ ಅವ್ರಿಗೆಲ್ಲ ಹೇಗ್ ಬಂತು ಅದು ಕಲೆ ಅಲ್ವಾ. ಒಬ್ಬೊಬ್ರು ಪೇಂಟಿಂಗ್ ಅಲ್ಲಿ ವೆರಿ ಗುಡ್ ಇರ್ತಾರೆ, ಒಬ್ರು ಸ್ಟಿಚಿಂಗ್ ಬರುತ್ತೆ, ಆರಾಮಾಗಿ ಸ್ಟಿಚ್ ಮಾಡ್ತಾರೆ ಏನ್ ಕೊಟ್ರು. ಒಬ್ರು ಮೇಕಪ್ ಅಲ್ಲಿ ತುಂಬಾ ಚೆನ್ನಾಗಿ ಮೇಕಪ್ ಮಾಡೋರಾಗಿರ್ತಾರೆ. ಇದೆಲ್ಲ ಹೇಗ್ ಬರುತ್ತೆ. ಅಂಡ್ ಒಬ್ಬೊಬ್ರು ಕವನ ಬರೆಯೋದಿರುತ್ತೆ. ಇದೆಲ್ಲ ನಿಮ್ಮ ಪಾಸ್ಟ್ ಲೈಫ್ ಎಕ್ಸ್ಪೀರಿಯನ್ಸಸ್ಗಳೇ. ನೀವು ಯಾವ್ದಾದ್ರು ಕೋಚಿಂಗ್ ಕ್ಲಾಸಿಗೆ ಹೋಗ್ಬಿಟ್ಟು ಕಲ್ತಿದ್ದೀರಾ? ಇಲ್ಲ ಅಲ್ವಾ. ಬಟ್ ಸ್ಟಿಲ್ ಹೌ ಡು ಯು ನೋ ದಿಸ್? ಹೇಗ್ ಗೊತ್ತು ನಿಮ್ಗಿದೆಲ್ಲ, ರೈಟ್. ಅಂಡ್ ಇನ್ನು ಕೆಲವೊಬ್ರು ಗೊತ್ತಾ, ಯಾವುದೇ ಕಷ್ಟದ ಮ್ಯಾಥ್ಸ್ ಆದ್ರೂ ಅದನ್ನ ಕ್ಲಿಯರ್ ಮಾಡ್ತಾರೆ, ಓಕೆನಾ. ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಸೊ ಇದೆಲ್ಲ ಹೆಂಗ್ ಬಂತು ಅವ್ರಿಗೆ? ಸೊ ಇದೆಲ್ಲ ಹಿಂದಿನ ಜನ್ಮದ ಸ್ಕಿಲ್ಗಳು, ಅವರಲ್ಲಿ ಇರುವಂತಹ ಸ್ಕಿಲ್ಗಳು ಈ ಜನ್ಮದಲ್ಲೂ ಮತ್ತೆ ಅದು ಮುಂದುವರೆದಿರುತ್ತೆ, ಈ ಪುನರ್ಜನ್ಮದಲ್ಲೂ ಅದು ಮುಂದುವರೆದಿರುತ್ತೆ. ಸೊ ಇದು ಇನ್ಕಾರ್ನೇಟೆಡ್ ಸೋಲ್ ಅಂತ ನಾವು ಒಪ್ಕೋಬಹುದು. ಸೊ ನಿಮ್ಗೆ ಬಂದಿರುವಂತಹ ಈ ದೇವ್ರು ಕೊಟ್ಟ ವರ ಅಂತಾರೆ. ಹೇಗೆ ಹುಟ್ಟಾಗ್ಲೇ ಹೇಗೆ ಬಂದ್ಬಿಡುತ್ತೆ ಆ ಸ್ಕಿಲ್? ಇಲ್ಲ ಅಲ್ವಾ. ಸೊ ಇದು ಕೂಡ ಪಾಸ್ಟ್ ಲೈಫಿಂದ ಬಂದಿರುವಂಥದ್ದು ಅಂತ ನೀವು ಕನ್ಫರ್ಮ್ ಮಾಡ್ಕೋಬಹುದು, ಓಕೆನಾ. ನಿಮ್ಮ ಪುನರ್ಜನ್ಮ ಇದು ಅಂತ ನೀವು
ಎಕ್ಸೆಪ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ 5ನೇ ಸಂಕೇತ ಏನು, 5th ಸೈನ್ ಏನು ಅಂತ ಅಂದರೆ ಕೆಲವೊಂದು ಹಿಸ್ಟಾರಿಕಲ್ ಪ್ಲೇಸಸ್ ಅಥವಾ ಒಂದು ವಸ್ತು ಅಥವಾ ಒಂದು ಪರ್ಸನ್, ಸೊ ಇದ್ರ ಬಗ್ಗೆ ನಿಮ್ಗೊಂದು ಒಂಥರ ಡಿಫ್ರೆಂಟ್ ಆಗಿ ಒಂದು ಸೆಳೆತ ಇರುತ್ತೆ, ಒಂದು ಇಂಟ್ರೆಸ್ಟ್ ಇರುತ್ತೆ ನಿಮಗೆ. ಅದೇನಕ್ಕೆ ಅಂತ ಗೊತ್ತಾಗ್ತಿರಲ್ಲ, ಬಟ್ ನಿಮ್ಗೆ ಯಾವುದೋ ಒಂದು ಅರಮನೆ ನೋಡಿದಾಗ ಇಷ್ಟ ಆಗ್ಬೋದು, ಅಥವಾ ಯಾವುದೋ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇಷ್ಟ ಇರ್ಬೋದು, ಅಥವಾ ಅಲ್ಲಿ ಇಂಥದ್ದು ಇರುತ್ತೆ, ಆ ಪ್ಲೇಸಲ್ಲಿ ಇಂಥದ್ದು ಇದೆ ಅಂತ ನೀವು ಹೇಳ್ಬೋದು, ಇಂಥ ಬುಕ್ ಇದೆ ಅದ್ರಲ್ಲಿ ಹಿಂಗೆ ಬರ್ದಿದ್ದಾರೆ ಅಂತಲೂ ಕೂಡ ನೀವು ಹೇಳ್ಬಹುದು. ಓಕೆ, ಆ ಪ್ಲೇಸ್ಗೆ ಹೋಗೋಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ತೀರಾ, ಅಥವಾ ಆ ಪ್ಲೇಸಿಂದ ಬಂದಿರೋಂಥ ಜನಗಳ ಕಂಡ್ರೆ ತುಂಬ ಇಷ್ಟಪಡ್ತೀರಾ, ನೀವು ಏನೋ ಒಂಥರ ಹೇಳ್ಕೊಳಕ್ ಆಗದೆ ಇರುವಂತಹ ಕನೆಕ್ಷನ್ನ ನೀವು ಫೀಲ್ ಮಾಡ್ತೀರಾ. ಅಂಡ್ ಆಲ್ಸೋ ಅಲ್ಲಿನ ಫುಡ್ಗಳು ಕೂಡ ನಿಮ್ಗೆ ಇವಾಗ್ಲೂ ಇಷ್ಟ ಆಗ್ತಿರುತ್ತೆ, ಒಂಥರ ಮೇ ಬಿ ಈಗ ಜಪಾನ್, ಸೊ ಅದ್ರದ್ದು ಇಷ್ಟ ಆಗ್ತಿರುತ್ತೆ, ಅಥವಾ ನೇಪಾಳಿಗಳು, ಸೊ ಅದ್ರದ್ದು ಇಷ್ಟ ಆಗುತ್ತೆ, ಅಥವಾ ಇನ್ಯಾವುದೋ ರಾಜಸ್ಥಾನ್ ಅಥವಾ ಎಲ್ಲೋ ಒಂದ್ ಕಡೆ, ಓಕೆನಾ, ಅದ್ರ ಪ್ಲೇಸು, ಜನ, ಅಲ್ಲಿರೋ ಹಿಸ್ಟಾರಿಕಲ್ ಥಿಂಗ್ಸ್ಗಳು, ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗ್ತಿತ್ತು. ಸೊ ಇದೆಲ್ಲ ಏನಂದ್ರೆ ನಿಮ್ಮ ಸೋಲ್ ಹೋಲ್ಡ್ ಮಾಡಿರುವಂತಹ ಮೆಮೊರಿ, ನಿಮ್ಮ ಹಿಂದಿನ ಜನ್ಮದ ಮೆಮೊರಿ. ಸೊ ಅದಕ್ಕೋಸ್ಕರ ನಿಮ್ಗೆ ಇವಾಗ್ಲೂ ಕೆಲವೊಂದು ಆ ಥರ ಇಷ್ಟ ಆಗ್ತಾ ಇರುತ್ತೆ, ತುಂಬಾ ಇಂಟ್ರೆಸ್ಟ್ ಕೂಡ ಇರುತ್ತೆ ನಿಮ್ಗೆ, ಗೊತ್ತಾಯ್ತಾ. ನೆಕ್ಸ್ಟ್ 6th ಒನ್ ಯಾವುದು ಅಂದ್ರೆ, ನಿಮ್ಗೆ ಈ ತರ ಆಗಿರುತ್ತಲ್ವಾ, ಸೊ ಎಷ್ಟೊಂದ್ ಸಲ ನಿಮ್ಗೆ ಸುಮ್ಮನೆ ಯಾವ್ದಾದ್ರು ಡ್ರೀಮ್ಸ್ ಬೀಳ್ತಾ ಇರುತ್ತೆ, ಆ ಥರ ನಿಮ್ಗೇನೋ ಈ ಜನ್ಮದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಟ್ ಸ್ಟಿಲ್ ಏನೋ ಒಂಥರ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್, ಒಂಥರ ಕ್ಲಿಪ್ಪಿಂಗ್ಸ್ ತರ, ಒಂಥರ ಈಗ ಮೂವಿಲೆಲ್ಲ ತೋರಿಸಲ್ಲ, ಒಂಥರ ಹಿಂಗೆ ಬಂದು ಹೋಗೋ ರೀತಿ. ಬಟ್ ಅದು ಒಂದ್ಸತಿ ಅಲ್ಲ, ತುಂಬಾ ಸಲ ಆ ಥರ ಡ್ರೀಮ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಮೇ ಬಿ ಒಳ್ಳೇದಾಗಿದ್ರೆ ಒಳ್ಳೇದು, ಅಥವಾ ಕೆಟ್ಟದಾಗಿದ್ರೆ ಕೆಟ್ಟದ್ದು, ಅಥವಾ ಏನೋ ಬಿಸ್ನೆಸ್ ಮ್ಯಾನ್ ಹೇಳಿದ್ನ, ಸೊ ಆ ರೀತಿ, ಅಥವಾ ಇನ್ನೇನೋ ಒಂದು ರಾಜ್ಯದಲ್ಲಿ, ಅಥವಾ ನೀವೇನೋ ಒಂದು ಇಂಪಾರ್ಟೆಂಟ್ ಪರ್ಸನ್ ಆಗಿದ್ರೆ, ಅಥವಾ ರಾಜನೇ ಆಗಿದ್ರಿ ರಾಜ್ಯದಲ್ಲಿ. ಓಕೆ, ಸೊ ಈ ರೀತಿ ಎಕ್ಸ್ಪೀರಿಯನ್ಸ್ಗಳು ನಿಮಗೆ ಬೀಳ್ತಾ ಇರುತ್ತೆ, ಅಥವಾ ಏನೋ ಒಂದು ನಡೆದಿರುತ್ತೆ. ಸೊ ಅದು ಮತ್ತೆ ಭಯಂಕರವಾಗಿದ್ದು ಯಾವುದೋ ಒಂದು ನಡೆದಿತ್ತು ಅನ್ಕೊಳ್ಳಿ, ಮೇ ಬಿ ಏನೋ ಬೆಂಕಿ ಹತ್ಕೊಳ್ಳೋದು, ಸೊ ಈ ರೀತಿ. ಸೊ ಅದೆಲ್ಲ ಒಂಥರ ಕಣ್ಮುಂದೆ ಬರುತ್ತೆ ನಿಮಗೆ ಡ್ರೀಮಲ್ಲಿ. ಒಂದ್ಸತಿ ಬಂದರೆ ಓಕೆ, ಬಟ್ ಪದೇ ಪದೇ ಯಾಕೆ ರಿಪೀಟ್ ಆಗುತ್ತೆ ಸೇಮ್ ಥಿಂಗ್. ಮೇ ಬಿ ಸೇಮ್ ಪರ್ಸನ್ಸ್ ಕೆಲವೊಂದ್ಸತಿ ನಿಮ್ಮ ಕಣ್ಮುಂದೆ ಬಂದಿರ್ತಾರೆ, ಅಂದರೆ ಡ್ರೀಮಲ್ಲಿ, ಬಟ್ ಇನ್ ರಿಯಲ್ ಲೈಫ್ ನೀವು ಅವ್ರನ್ನ ನೋಡೇ ಇರೋದಿಲ್ಲ. ಸೊ ಇದು ಕೂಡ ನಿಮ್ಮ ಹಳೆಯ ಮೆಮೊರಿ, ಸೋಲ್ ಇನ್ನೂ ಹೋಲ್ಡ್ ಮಾಡಿದೆ, ಅದರಿಂದ ಅದಿನ್ನೂ ರಿಕವರ್ ಆಗಿಲ್ಲ ಅಂತ. ಒಳ್ಳೇದಾದ್ರೆ ಒಳ್ಳೇದು, ಕೆಟ್ಟದಾದ್ರೆ ಕೆಟ್ಟದ್ದನ್ನ ಅದು ಹೋಲ್ಡ್ ಮಾಡಿರುತ್ತೆ. ಸೊ ಇದು ನಿಮ್ಮ ಆ ಪುನರ್ಜನ್ಮ ಇದು, ಓಕೆನಾ. ಸೊ ನೀವು ಇದನ್ನು ಹೋದ ಜನ್ಮದಲ್ಲಿ ನೋಡಿದ್ದೀರಾ, ಅನುಭವಿಸಿದ್ದೀರಾ, ಅದನ್ನ ನಿಮ್ಮ ಡ್ರೀಮ್ ಮೂಲಕ ಇದು ನಿಮಗೆ ಕನ್ವೆ ಮಾಡ್ತಿರುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ 7th ಒನ್ ಏನಂದ್ರೆ, ಕೆಲವೊಬ್ರ ಬಗ್ಗೆ ನಿಮಗೆ ತುಂಬಾ ಕನೆಕ್ಷನ್ ಬೆಳೆಯುತ್ತೆ, ಅಂದ್ರೆ ನೀವು ಯಾರನ್ನೂ ಅಷ್ಟಾಗಿ ನಂಬ್ತಿರೋದಿಲ್ಲ, ಮಾತಾಡಿಸ್ತಿರೋದಿಲ್ಲ, ಬಟ್ ಈ ಪರ್ಸನ್ನ ನೋಡಿದ್ಮೇಲೆ, ಅವ್ರ ಜೊತೆ ಮಾತಾಡಿದ್ಮೇಲೆ ನಿಮ್ಗೇನೋ ಒಂಥರ ಇಷ್ಟ ಆಗ್ಬಿಡುತ್ತೆ. ಆ್ಯಂಡ್ ಇವ್ರ ಜೊತೆ ಮೊದಲೇ ನನಗೆ ಕನೆಕ್ಷನ್ ಇತ್ತು, ಇವ್ರು ನನಗೆ ಗೊತ್ತು ಅನ್ನೋ ರೀತಿ ಒಂಥರ ಕನೆಕ್ಷನ್ ಬೆಳೆಯುತ್ತೆ, ನಿಮಗೆ ನಂಬಿಕೆ ಬರುತ್ತೆ, ಇಷ್ಟನೂ ಆಗುತ್ತೆ, ಅವ್ರ ಜೊತೆ ಜಾಸ್ತಿ ಹೊತ್ತು ಇರೋದಕ್ಕೆ ಇಷ್ಟಪಡ್ತಾ ಇರ್ತೀರಾ, ಆ್ಯಂಡ್ ಒಂಥರ ಟ್ರಸ್ಟೆಡ್ ಪರ್ಸನ್ ಅನ್ನಿಸ್ತಾರೆ. ಸೊ ಇದೆಲ್ಲ ಯಾಕಾಗುತ್ತೆ ಅಂದರೆ, ಹಿಂದಿನ ಜನ್ಮದಲ್ಲಿ ಅವರು ನಿಮ್ಮ ಒಂದು ಸಂಬಂಧದಲ್ಲಿ ಇರ್ತಾರೆ, ಮೇ ಬಿ ನಿಮ್ಮ ಫ್ರೆಂಡ್ ಆಗಿ, ಅಥವಾ ನಿಮ್ಮ ಸಿಸ್ಟರ್, ಬ್ರದರ್, ಅಥವಾ ಯಾರೋ ನಿಮ್ಮ ಏನೋ ಲವರ್ ಆಗಿರ್ಬೋದು, ಸಮಥಿಂಗ್, ಓಕೆನಾ, ಅಥವಾ ನಿಮಗೆ ಟೀಚರ್ ಆಗಿರ್ಬೋದು, ಎನಿಥಿಂಗ್ ಇಟ್ ಕುಡ್ ಬಿ. ಓಕೆ, ಸೊ ಅವ್ರ ಜೊತೆ ನಿಮ್ಮ ಕನೆಕ್ಷನ್ ಇರುತ್ತೆ, ಆ್ಯಂಡ್ ಆ ಜನ್ಮದಲ್ಲಿ ನೀವು ಅಷ್ಟು ಅವ್ರ ಜೊತೆ ಒಳ್ಳೆಯ ಒಂದು ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಸೊ ಅವಾಗ ಮತ್ತೆ ಅದೇ ಸೋಲು ನಿಮ್ಮನ್ನ ಭೇಟಿಯಾದಾಗ ನಿಮಗೆ ಮತ್ತೆ ಅದೇ ಒಂದು ಎಕ್ಸ್ಪೀರಿಯನ್ಸಸ್ಗಳಾಗುತ್ತೆ, ಆ್ಯಂಡ್ ಯು ಫೀಲ್ ಸೆಕ್ಯೂರ್ಡ್, ಕಂಫರ್ಟಬಲ್, ಹ್ಯಾಪಿ ವಿತ್ ದೆಮ್, ರೈಟ್. ಸೊ ಇದು ಯಾಕಾಗುತ್ತೆ ಅಂದರೆ, ಆ ಒಂದು ಪಾಸ್ಟ್ ಲೈಫಿನ ಎಕ್ಸ್ಪೀರಿಯನ್ಸಿಂದ ಈ ಲೈಫಲ್ಲೂ ಕೂಡ ನಿಮಗೆ ಅದೇ ರಿಪೀಟ್ ಆಗ್ತಾ ಇರುತ್ತೆ. ರಿಪೀಟ್ ಇನ್ ದ ಸೆನ್ಸ್ ಯು ಕ್ಯಾನ್ ಫೀಲ್ ದಟ್, ಓಕೆನಾ. ಕೆಲವೊಂದ್ಸತಿ ಓಕೆ ಯಾರೊಬ್ರು ಬಂದ್ರು ಅರ್ಧಕ್ಕೆ ಲೈಫಿಂದ ಹೋದ್ರು ಅಂದಾಗ, ಮೇ ಬಿ ಅವ್ರ ಜೊತೆ ಯಾವುದೋ ಒಂದು ನಿಮ್ಮ ಒಂದು ಬಾಕಿ ಉಳಿದಿತ್ತು ಹೋದ ಜನ್ಮದ್ದು, ಓಕೆ. ಸೊ ಅದು ಈ ಜನ್ಮದಲ್ಲಿ ತೀರಿಸ್ಬೇಕಾಗಿತ್ತು, ಸೊ ಅವ್ರು ಬಂದಿದ್ದಾರೆ, ಮೇ ಬಿ ನೀವು ಅವ್ರಿಗೆ ಮೋಸ ಮಾಡಿರ್ಬೋದು ಹೋದ ಜನ್ಮದಲ್ಲಿ ಪ್ರೀತಿ ಮಾಡಿ, ಸೊ ಅದನ್ನ ಈ ಜನ್ಮದಲ್ಲಿ ಅವರು ತೀರ್ಸೋದಕ್ಕೆ ಬಂದಿದೆ. ಸೊ ಕರ್ಮಗಳು ಮುಗಿದ್ಮೇಲೆ ಅವ್ರು ಹೋಗ್ತಾರೆ, ಅಥವಾ ನಿಮ್ಮ ಜೊತೆನೇ ಇರಬೇಕು ಅನ್ನೋದಿತ್ತು ಅಂತ ಅಂದ್ರೆ, ನಿಮ್ಮ ಒಂದು ಕರ್ಮದ ಖಾತೆಯಲ್ಲಿ ಇನ್ನು ಲೆಕ್ಕಾಚಾರ ಇದೆ ಅಂತ ಅನ್ನೋದಾದ್ರೆ ಲೈಫ್ ಲಾಂಗ್ ಅವರು ನಿಮ್ಮ ಜೊತೆ ಬರ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಇದೆಲ್ಲವೂ ಕೂಡ ಪುನರ್ಜನ್ಮದ ರೀಬರ್ತ್ನ ಒಂದು ಸಂಕೇತಗಳು. ಸೊ ನೋಡಿ, ಇವೆಲ್ಲ ತುಂಬಾ ವ್ಯಾಲಿಡ್ ಇದೆ. ನಾವು ಇನ್ನ ಮೂವಿಗಳಲ್ಲೂ ನೋಡಿದೀವಿ, ಸೀರಿಯಲ್ಸ್ ಇದ್ರಲ್ಲೆಲ್ಲ ನೋಡಿದೀವಿ. ಸೊ ಅವರೆಲ್ಲ ಸುಮ್ಮನೆ ಮಾಡಿರೋದಿಲ್ಲ. ಸೊ ಕೆಲವೊಂದು ಇಂಪಾರ್ಟೆಂಟ್ ರಿಯಲ್ ರೀಸನ್ಸ್ಗಳು ಇರ್ತವೆ.
ಓಕೆನಾ. ಈವನ್ ನನ್ನ ಲೈಫಲ್ಲೂ ತುಂಬ ಎಕ್ಸ್ಪೀರಿಯನ್ಸಸ್ ಆಗಿದೆ. ಸೊ ಕೆಲವೊಂದು ಪ್ಲೇಸಸ್ ಇಷ್ಟ ಆಗುತ್ತೆ, ಕೆಲವೊಂದು ಫುಡ್ ಇಷ್ಟ ಆಗುತ್ತೆ, ಕೆಲವೊಂದು ಟ್ರೈಬ್ಗಳು ಅಥವಾ ಕೆಲವೊಂದು ಜನಗಳು, ಸೊ ಈ ರೀತಿ ಇಷ್ಟ ಆಗುತ್ತೆ ನಮಗೆ. ಓಕೆನಾ. ಸೊ ಅವಾಗ ಅನ್ಸುತ್ತೆ ಓಕೆ ಮೇ ಬಿ ನಾವು ಅಲ್ಲಿ ಇದ್ವೇನೋ, ಅಥವಾ ಕೆಲವೊಂದ್ಸತಿ ಬರ್ತ್ ಮಾರ್ಕ್ಗಳಿರ್ತವೆ, ಮೇ ಬಿ ಅದರಿಂದ ಮೇ ಬಿ ಶೂಟ್ ಮಾಡಿ ಸತ್ತಿರ್ಬಹುದು, ಅಥವಾ ಬಾಣದಿಂದ ಹೊಡೆದು ಸಾಯಿಸಿರ್ಬೋದು, ಅಥವಾ ಇನ್ನೇನೋ ಒಂದು, ಸೊ ಅಲ್ಲಿ ಗೇಟ್ ಆಗಿರ್ಬೋದು. ಸೊ ಈ ರೀತಿ ಎಲ್ಲರೂ ಹೇಳ್ತಾರೆ ಅಲ್ವಾ. ಸೊ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಆ್ಯಕ್ಚುಲಿ ಆ ರೀತಿ. ಲೈಕ್ ಕೆಲವೊಂದು ಫುಡ್ ಇಷ್ಟ ಆಗುತ್ತೆ ಬೇರೆ ದೇಶದಾಯಿತು, ಅಥವಾ ಬೇರೆ ಜನಗಳು ಇರೋ ರೀತಿ ಆಯಿತು. ಸೊ ಮೇ ಬಿ ಅಲ್ಲಿದು ಏನೋ ಒಂದು ಕನೆಕ್ಷನ್ ಇರಬಹುದು ನನಗೆ ಅಂತ ಅನಿಸುತ್ತೆ. ಸೊ ಆ ರೀತಿ ಸೊ ನಮ್ಮ ಪುನರ್ಜನ್ಮಗಳು ಇದೆಲ್ಲ ಅಂತ ಹೇಳ್ತಾರೆ. ಸೊ ಈ ವಿಡಿಯೋದಲ್ಲಿ ಹೇಳಿರುವಂತಹ 7 ಸಂಕೇತದಲ್ಲಿ ಸೊ ನಿಮಗೆ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ. ಓಕೆನಾ. ಸೊ ನೀವು ಆಗಿಲ್ಲ ಅಂದ್ರೂ ನಾನು ನಂಬಲ್ಲ, ಬಿಕಾಸ್ ಹಾಗೆ ಆಗುತ್ತದು. ನಾವು ಕೇಳಿದ್ದೀವಿ, ಐ ಮೀನ್ ನಮಗಿದು ಗೊತ್ತಿಲ್ಲ ರೀಇನ್ಕಾರ್ನೇಷನ್ ಅಂತ ಅಂದ್ಬಿಟ್ಟು, ಬಟ್ ಸ್ಟಿಲ್ ನಾವು ಸ್ಕೂಲಲ್ಲಿದೆ, ಕಾಲೇಜ್ ಫ್ರೆಂಡ್ಸ್ಗಳೆಲ್ಲ ಅದು ಇದು ಹೇಳ್ತಾರೆ ಅಲ್ವಾ. ಲೈಕ್ ನನಗಿದ್ರಲ್ಲಿ ಇಂಟ್ರೆಸ್ಟು ಅಂತ ಅಂತಾರೆ, ಒಬ್ಬೊಬ್ಬರಿಗೆ ಇದು ನಡೆದಿತ್ತು ಅನ್ಸುತ್ತೆ ಅಂತ ಹೇಳ್ತಿರ್ತಾರೆ. ದೇಜಾವು ಅಂತೂ ತುಂಬ ಇದೆ, ಮೂವಿಗಳಲ್ಲಿ ತುಂಬ ತೋರಿಸಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಅದೊಂದು ಎಕ್ಸ್ಪೀರಿಯನ್ಸ್ ಆದರೂ ಆಗೇ ಆಗಿರುತ್ತಲ್ವಾ. ಸೊ ಎಸ್, ಈ 7 ಸಂಕೇತದಲ್ಲಿ ನಿಮಗೆ ಯಾವುದು ರಿಲೇಟ್ ಆಯಿತು ಸೊ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮೂಲಕ ಹೇಳ್ತೀರಾ? ಸೊ ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ. ಸೊ ಎಸ್ ಗೈಸ್, ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತಿನ ವಿಷಯ ಅಂತ ಅಂದ್ಕೊಳ್ತೀನಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ವಿಷಯಗಳನ್ನ ಕೇಳಿ. ಸೊ ನಿಮಗೂ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಏನು ಅನ್ನಿಸ್ತು ಅಂಡ್ ಯಾವ ಒಂದು 1 to 7 ಯಾವ ಒಂದು ಪಾಯಿಂಟ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಥವಾ ಮಾಡೇ ಇಲ್ವಾ, ಸೊ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.